ಭೂಮಿ ಪೂಜೆ ಮಾಡಿಸಿದ್ದು ಕಾಂಗ್ರೆಸ್ ಸಪೋರ್ಟ್ ಒಂದಿಗೆ, ಭೂಮಿ ಪೂಜೆ ಎಲ್ಲ ನಡೆದಿದ್ದು ಕಾಂಗ್ರೆಸ್ ಸಪೋರ್ಟ್ ಒಂದಿಗೆ, ಕಟ್ಟಿದ್ದು ಕೇಸರಿ ಭಗವಾ ಧ್ವಜ ಹಾರ್ಸಕ್ಕೆ, ಅದು ಕಟ್ಟಿದ್ದೆ ಕೇಸರಿ ಭಗವಾ ಧ್ವಜ ಹಾರ್ಸಕ್ಕೆ. 26ನೇ ತಾರೀಕು ಭಗವಾ ಧ್ವಜ ತೆಗೆದಿದ್ರು, ರಾಷ್ಟ್ರ ಧ್ವಜ ಹಾಕಿದ್ರು. ಈಗ ಲೋಕಲ್ ಸಪೋರ್ಟ್ ಇತ್ತು, ಲೋಕಲ್ ಸಪೋರ್ಟ್ ಇದ್ಕಂಡೇ ಮಾಡಿರೋದು, ಅದು ಹಾರಿಸಿರೋದು ಆಯ್ತಾ. ಲೋಕಲ್ ಸಪೋರ್ಟ್ ಇಟ್ಕೊಂಡು ಕಟ್ಟಿದ್ದು, ಲೋಕಲ್ ಸಪೋರ್ಟ್ ಇಟ್ಕೊಂಡು ಭಗವಾ ಧ್ವಜ ಹಾಕಿದ್ದು. 26ನೇ ತಾರೀಕು ಭಗವಾ ಧ್ವಜ ತೆಗೆದ್ರು, ರಾಷ್ಟ್ರ ಧ್ವಜ ಹಾಕಿದ್ರು. ರಾತ್ರಿ ಫ್ಲಾಗ್ ಕೋಡ್ ಎಂಡ್ ಆದಮೇಲೆ ಭಗವಾ ಧ್ವಜ ವಾಪಸ್ ಬರುತ್ತೆ. ಈಗ ಕೋಮವಾದಿ ವಿಚಾರ ಎಲ್ಲಿಂದ ಬಂತು? ಹೀಗಿರುವಾಗ ಫ್ಯಾಕ್ಟ್ಸ್ ಇದು ನೋಡಿ ನಿರಂಜನ್, ತಾವೇನು ಹೇಳಿದಿರಿ ಒಂದು ಮಾಹಿತಿನ ರಾಜ್ಯದ ಜನತೆಗೆ ಕ್ಲಾರಿಫೈ ಮಾಡಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಏನು BJP ಅವರು ಏನು ಮಾಡಿದ್ದಾರೆ, ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿ ರಾಷ್ಟ್ರದ್ರೋಹಿಗಳಾಗಿ, ಸೊ BJP ಒಂದು ರಾಷ್ಟ್ರದ್ರೋಹಿಗಳಿಗೆ ಆಂಟಿ ನ್ಯಾಷನಲ್ ಅಂತ ಏನು ಹೇಳಿ ಕರಿತೀವಿ, ಆಂಟಿ ನೇಷನ್ಗಳಾಗಿ ಇವತ್ತು ಹೊರಹೊಮ್ಮಿದ್ದಾರೆ. ಯಾಕೆ ಅಂತ ಹೇಳಿ ಅಪಮಾನ ಹೇಗೆ ಮಾಡಿದ್ರು ಅದೇ ಹೇಳ್ತಾರೆ. ರಾಷ್ಟ್ರಧ್ವಜಕ್ಕೆ ಇವತ್ತು ಏನು ಯಾವ ವರ್ಡನ್ನ ಯೂಸ್ ಮಾಡಿದ್ದಾರೆ BJP ನಾಯಕರು, ಮೊದಲನೇದಾಗಿ ಒಂದು ಆ ವಿಚಾರವನ್ನ ಮೊದಲನೇದು ಒಂದೇ ಅಲ್ಲ, ಮಾನ್ಯ CT ರವಿ ಅವರು ಏನು ಹೇಳಿದ್ದಾರೆ, ತಾಲಿಬಾನ್ ಬಾವುಟವನ್ನ ವಿಚಾರದಲ್ಲಿ ತೆಗೆದುಕೊಂಡಿದ್ದಾರೆ. ನಾನು ಇನ್ ಡೀಟೇಲ್ ಹೋಗೋದಿಲ್ಲ, ನಾನು ತಮ್ಮ ಮಾಧ್ಯಮದಲ್ಲಿ ಕೂಡ ಆಲ್ರೆಡಿ ತೋರಿಸಿದ್ದೀರಿ, ನಾವು ಇನ್ ಡೀಟೇಲ್ ಹೋಗೋದಿಲ್ಲ. ಸೊ ಹಾಗಾಗಿ ಇದು ರಾಷ್ಟ್ರದ್ರೋಹ ಮತ್ತೆ ಆಂಟಿ ನ್ಯಾಷನಲ್ ಮೊದಲನೇದಾಗಿ. ಎರಡನೇದಾಗಿ ಏನು ರಾಷ್ಟ್ರ ಧ್ವಜವನ್ನ ಆರಿಸುವ ಕಂಬದಲ್ಲಿ ಸರ್ಕಾರಿ ಜಾಗದಲ್ಲಿ ಯಾವಾಗ್ಲೂ ಕೂಡ ಯಾವುದೇ ಸಾರ್ವಜನಿಕ ಜಾಗದಲ್ಲಿ ಏನಾದ್ರೂ ಮಾಡಬೇಕು ಅಂದ್ರೆ ಸಾರ್ವಜನಿಕ ಕಾರ್ಯಕ್ರಮಗಳು, ಸಾರ್ವಜನಿಕ ಬಾವುಟಗಳಾದಂತ ರಾಷ್ಟ್ರ ಧ್ವಜ ಮತ್ತೆ ರಾಜ್ಯ ಧ್ವಜವನ್ನು ಮಾತ್ರ ಆರಿಸೋದಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಆ ಜಾಗದಲ್ಲಿ ರಾಜಕೀಯ ಮಾಡಕ್ ಹೋಗಿ ಇವತ್ತು ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ. ಹಾಗಾಗಿ ಇವರು ಯಾರು ಹೇಳಿದ್ದು ನಿಮಗೆ? ನಿಮ್ಮ ಹತ್ರ ಮಾಹಿತಿ ಇಲ್ಲ ಅಂತ ಹೇಳ್ತೇನೆ. ಯಾರು ಹೇಳಿದ್ದು ಅಂತ ಕೇಳಿದ್ರೆ ಉತ್ತರ ಕೊಟ್ಬಿಟ್ಟು ಆಮೇಲೆ ನೀವು ಕಂಟಿನ್ಯೂ ಮಾಡಿ. ಯಾರು ಹೇಳಿದ್ರು ಅಂತ ಕೇಳಿದ್ರಲ್ಲ, ಅದೇ ಕೆರಗೋಡಿನ ಗ್ರಾಮ ಪಂಚಾಯತಿ ಸದಸ್ಯರಾದ ಮಹೇಶ್ ಅವರು ವಿತ್ ಲೆಟರ್ ಪ್ರೂಫ್ ನಮಗ್ ಕೊಟ್ಟಿದ್ದಾರೆ. ಅನುಮತಿ ಪಡೆದದ್ದು ಮಾತ್ರ ಅಲ್ಲ, ಅಲ್ಲಿ 108 ಅಡಿಯ ಅರ್ಜುನ ಸ್ತಂಭ, ಸರ್ ಅದರ ಹೆಸರು ಅರ್ಜುನ ಸ್ತಂಭ, ಬ್ರಾಕೆಟ್ ಅಲ್ಲಿ ಹನುಮ ಸ್ತಂಭ, ಅದನ್ನು ಕಟ್ಟಿದ್ದೇನೆ ಧಾರ್ಮಿಕ ಉದ್ದೇಶಕ್ಕೋಸ್ಕರ. ಅದಕ್ಕೆ ನಿರ್ಧಾರ. ನಿರಂಜನ್ ಹತ್ರ ಡಾಕ್ಯುಮೆಂಟ್ ಕೂಡ ಇದೆ. ಸ್ಮಿತಾ, ಮೊದಲನೇದಾಗಿ ಈ ಜಾಗ ಏನಿದೆ ನನ್ನ ಹತ್ರ ಇದೆ ಡಾಕ್ಯುಮೆಂಟ್. ಐ ಹ್ಯಾವ್ ಎವ್ರಿ ಎವಿಡೆನ್ಸ್. ಇದೇನು ಜಾಗ ಇದೆ, ಇದು ಗ್ರಾಮ ಪಂಚಾಯತಿಯ ರಂಗಮಂದಿರದ ಜಾಗ. ಇದು ಯಾವುದೇ ಪ್ರೈವೇಟ್ ಜಾಗ ಅಲ್ಲ. ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ, ಪಂಚಾಯತಿಯ ಕಂಟ್ರೋಲ್ ಇರ್ತಕ್ಕಂಥ ರಂಗಮಂದಿರ ಜಾಗದಲ್ಲಿ ಮೊದಲೇ ಒಂದು ಕಬ್ಬಿಣದ ಕನ್ನಡ ಧ್ವಜ ಇತ್ತು. ಆ ಕನ್ನಡ ಧ್ವಜದಲ್ಲಿ ಊರಿನವರೆಲ್ಲ ಸೇರ್ಕೊಂಡು 29ನೇ ತಾರೀಕು ಗೌರಿಶಂಕರ ಟ್ರಸ್ಟ್ ಮತ್ತೆ ಬೇರೆ ಬೇರೆ ಕೊಟ್ಟಿರಬಹುದು ಒಂದು ರಿಕ್ವೆಸ್ಟ್ ಅನ್ನ, ನಾವು ಒಂದು ಇಲ್ಲಿ ಧ್ವಜ ಸ್ತಂಭವನ್ನ ನಾವು ನೆಡ್ತೇವೆ ಅಂತ ಹೇಳಿ ಒಂದು ಮನವಿ ಕೊಟ್ಟ ನಂತರ ರಾಜ್ಯ ಸರ್ಕಾರ ಕೊಟ್ಟಿದ್ದು 29/12ನೇ ತಾರೀಕು. ಸೊ ಅದು ಕೊಟ್ಟ ನಂತರ ಇದು ರಾಜ್ಯ ಸರ್ಕಾರ 17 ಒಂದು ಪಂಚಾಯತಿ ಒಂದು ಇದನ್ನ ಆರ್ಡರ್ ನ ಕೊಡುತ್ತೆ, ಅಂದ್ರೆ ಪರ್ಮಿಷನ್ ಅನ್ನ. ಆ ಪರ್ಮಿಷನ್ ಕ್ಲಿಯರ್ ಆಗಿ ಹೇಳಿದೆ, ಈ ಧ್ವಜಸ್ತಂಭವನ್ನ, ಈ ಧ್ವಜಸ್ತಂಭ ರಾಷ್ಟ್ರ ಧ್ವಜ ಮತ್ತೆ ರಾಜ್ಯ ಧ್ವಜ ಮಾತ್ರ, ಏನು ಕನ್ನಡ ಧ್ವಜವನ್ನು ಮಾತ್ರ. ಹೇಳ್ಬಿಡಿ ಸರ್, ನನ್ನ ಕ್ಲಾರಿಫಿಕೇಶನ್. 2 ಡೇಟ್ ಹೇಳಿದ್ರಲ್ಲ, ಒಂದು ಧ್ವಜಸ್ತಂಭ ನಿರ್ಮಾಣ ಮಾಡ್ಲಿಕ್ಕೆ ಅನುಮತಿ ಕೋರಿದ ಡೇಟ್, ಇನ್ನೊಂದು ಇಲ್ಲಿ ಇದನ್ನ ಮಾತ್ರ ಕಟ್ಟಬೇಕು ರಾಷ್ಟ್ರ ಧ್ವಜ ನಾಡಧ್ವಜ, ಆ ಡೇಟ್. ಎಸ್, 29/12/23 ಗೌರಿಶಂಕರ ಟ್ರಸ್ಟ್ ಮತ್ತೆ ಬೇರೆ ಬೇರೆ ರಿಕ್ವೆಸ್ಟ್ 29ನೇ ತಾರೀಕು ಅವರು ಒಂದು ರಿಕ್ವೆಸ್ಟ್ ಅನ್ನ ಕೊಡ್ತಾರೆ. ಏನು ಅಂತಂದ್ರೆ, ಒಂದು ಇಲ್ಲಿ ಧ್ವಜಸ್ತಂಭವನ್ನ ಸ್ಥಾಪನೆ ಮಾಡ್ತೀವಿ, ನಮ್ಗೆ ಅವಕಾಶ ಕೊಡಿ ಅಂತ ಕೇಳ್ತಾರೆ. ಅದಾದ ನಂತರ 18ನೇ ತಾರೀಕು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಅವರು ಒಂದು ಷರತ್ತಿನೊಂದಿಗೆ ಒಂದು ಷರತ್ತನ್ನ ಹಾಕಿ ಈ ಧ್ವಜವನ್ನ ಕೇವಲ ರಾಷ್ಟ್ರ ಧ್ವಜ ಮತ್ತೆ ರಾಜ್ಯ ಧ್ವಜವನ್ನ ಮಾತ್ರ ಹಾರಿಸಬೇಕು ಅಂತ ಹೇಳಿ ಪರ್ಮಿಷನ್ ಅನ್ನ ಕೊಟ್ಟು, ರಘುದೊಡ್ಡಿ ಅವರು ಹೇಳ್ತಿದ್ದಾರೆ 29ನೇ ತಾರೀಕು ಯಾವಾಗ ಅನುಮತಿ ಕೇಳಿದ್ರಲ್ಲ, ಅವಾಗ ಸರ್ಕಾರಕ್ಕಾಗ್ಲಿ ಅದರ ಅಧೀನದಲ್ಲಿ ಕೆಲಸ ಮಾಡುವ ಅಧಿಕಾರಿಗಳಿಗಾಗ್ಲಿ ಹನುಮ ಧ್ವಜದ ಬಗ್ಗೆ ಅಬ್ಜೆಕ್ಷನ್ ಇರ್ಲಿಲ್ಲ, ಕೊಟ್ಬಿಟ್ರು ಪರ್ಮಿಷನ್. ನೀವೇ ಹೇಳಿದ್ದೇಟು ಅದೇ 29ನೇ ತಾರೀಕು ಪಾಪ ಗೊತ್ತಾಗ್ಲಿಲ್ಲ ಅಧಿಕಾರಿಗಳಿಗೆ, ಅಲ್ಲಿ ಹನುಮ ಧ್ವಜ ಕಟ್ತಾರೆ, ಅದರಿಂದ ಇನ್ನೇನೋ ಮತ್ತೊಂದು ಆಗುತ್ತೆ. 17ನೇ ಮಧ್ಯದಲ್ಲಿ ಬೇಡ ನೋಡಿ, 29ನೇ ತಾರೀಕು ಗೌರಿ
ಗೌರಿಶಂಕರ ಟ್ರಸ್ಟ್ ನವರು ರಿಕ್ವೆಸ್ಟ್ ನಾನು ಹೇಳ್ತೀನಿ ಸರ್, ರಿಕ್ವೆಸ್ಟ್ ಕೊಟ್ಟಿದ್ದು ಅಂತ ಹೇಳಿದ್ನೆ ಹೊರತು ಹೌದು. ಪರ್ಮಿಷನ್ ಕೊಟ್ಟಿದ್ದು ಪಂಚಾಯತಿ ಅವತ್ತಲ್ಲ. ಪಂಚಾಯತಿ ಪರ್ಮಿಷನ್ ಕೊಟ್ಟಿದ್ದು 18/1/2024 Fine, fine. ನನ್ನ time is ಹೊಸ ವರ್ಷದಲ್ಲಿ ಪರ್ಮಿಷನ್ ಇತ್ತು ತಾನೆ? ಮೇಡಮ್, 5 ನಿಮಿಷ ಆಯ್ತು. Permission 5 ಇತ್ತು ನಿಮಿಷ ತಾನೆ? ಆಯ್ತು Yes, ಅದರ ಕಂಡೀಷನ್ ಹಾಕಿದ್ವಿ Please, ನಾವು. please, please. ರಾಜ್ಯ ಸರ್ಕಾರ ಕಂಡೀಷನ್ ಹಾಕಿತ್ತು. Okay, okay, ಅದನ್ನ- sir. ಅದರ ಆಯ್ತು, ಡಾಕ್ಯುಮೆಂಟ್ sir. ಮಾತ್ರನೇ ಇದೆ. ಚಂದ್ರಶೇಖರ್ Okay. ಲೆಟ್ ಮಿ ಸ್ಪೀಕ್ ಸರ್. ನೋಡಿ ಸರ್, ಫಸ್ಟ್ ಪರ್ಮಿಷನ್ ಗೆ ಅಪ್ಲೈ ಮಾಡಿದ್ದು ನವೆಂಬರ್ 27. 2 ಟ್ರಸ್ಟ್ಗಳು, ಒಂದು ಗೌರಿಶಂಕರ್ ಟ್ರಸ್ಟ್, ಮತ್ತೊಂದು ಯೋಗೀಶ್ ಅವರು. ಪರ್ಮಿಷನ್ ಕೊಟ್ಟಿದ್ದು ಡಿಸೆಂಬರ್ 29ಕ್ಕೆ. ಅವತ್ತು 22 ಜನದಲ್ಲಿ 18 ಜನ ಪಾಲ್ಗೊಂಡಿದ್ರು. ಆ 18 ಜನದಲ್ಲಿ 9 ಜನ ದಳದವರು, 7 ಜನ ಕಾಂಗ್ರೆಸ್ ಅವರು, 2 ಜನ ಇವರು ಬಿಜೆಪಿ ಅವರು. ಒಬ್ರು ತಟಸ್ಥ ಮಾಡಿದ್ರು, ಒಬ್ರು ಮಾತ್ರ ವಿರೋಧ ಮಾಡಿದ್ರು. ಹಾಗಾಗಿ ಸರ್ವಸಮ್ಮತವಾಗಿ ಡಿಸೆಂಬರ್ 29ಕ್ಕೆ ಫುಲ್ ರೆಸಲ್ಯೂಷನ್ ಅಲ್ಲಿ ಪರ್ಮಿಷನ್ ಕೊಟ್ಟರು. ಡಿಸೆಂಬರ್ 29ಕ್ಕೆ ಕಾಮಗಾರಿ ಶುರುವಾಯಿತು. ಡಿಸೆಂಬರ್ 29ಕ್ಕೆ ಕಾಮಗಾರಿ ಶುರುವಾಗಿ 20ನೇ ತಾರೀಕು ಕಾಮಗಾರಿ ಮುಗೀತು. 22ನೇ ತಾರೀಕು ಎಲ್ಲಾ ಜನಗಳು, ಗ್ರಾಮಸ್ಥರು, ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಸೇರಿ ವೈಭವ ವಿಜೃಂಭಣೆಯಿಂದ ಧ್ವಜಾರೋಹಣ ಮಾಡಿದ್ರು. ಆ ಧ್ವಜ ಅಲ್ಲೇ ಇತ್ತು, ಹನುಮ ಧ್ವಜ. ಪರ್ಮಿಷನ್ ಆಗಿದ್ದನ್ನು ಕೂಡ ಯಾಕೆ ಅಂತ ಹೇಳಿದ್ರೆ, ಇದು ತಲತಲಾಂತರದಿಂದ ದೀವಟಿಗೆ ಆಗಿದ್ದ ಜಾಗ. ಅದರಲ್ಲಿ 35 ವರ್ಷಗಳ ಮುಂಚೆ ಇದೇ ಸಿದ್ದರಾಮಯ್ಯವರು ಉದ್ಘಾಟನೆ ಮಾಡಿದ್ರು ಹನುಮ ಧ್ವಜವನ್ನ. ಅದು ಬಿದ್ದೋಗ್ತಾ ಇದೆ ಅಂತ ಹೇಳಿ ಹೊಸ ಕಂಬ ಕಟ್ಕೊಂತೀವಿ ಅಂತ ರಿನೋವೇಷನ್ಗೆ ಕೇಳಿದ್ರು. ಯಾವಾಗ ಡಿಸೆಂಬರ್ 29ಕ್ಕೆ ಪರ್ಮಿಷನ್ ಸಿಕ್ತು, ಅವತ್ತೇ ಕನ್ಸ್ಟ್ರಕ್ಷನ್ ಶುರುವಾಯಿತು. 22ಕ್ಕೆ ಧ್ವಜ ಹಾಸಿದ್ರು. ಧ್ವಜ ಹಾಸಿದ್ಮೇಲೆ ಆ ಹಳ್ಳಿಯವರು ನೋಡಿ 26ನೇ ತಾರೀಕು, 26 ಪ್ಲೀಸ್ ನಿಮ್ಮ ಮನೆ ಬಗ್ಗೆ ಡಿಸೈಡ್ ಮಾಡಲಿಲ್ಲ. ಪ್ಲೀಸ್ 26ಕ್ಕೆ ಪರ್ಮಿಷನ್ ಕೊಟ್ಟಾಗ ಡಿಸೆಂಬರ್ ಅಲ್ಲಿ ಆ ಪರ್ಮಿಷನ್ ಅನ್ನು ರಾಜ್ಯ 22ನೇ ಸರ್ಕಾರ ಕೊಟ್ಟೇ ಇಲ್ಲ. ಆಸ್ಕಿಂಗ್ ದ ನ್ಯಾಷನಲ್ ರಾಜ್ಯ ಸರ್ಕಾರ ಡಿಸ್ಚಾರ್ಜ್ ಕೊಟ್ಟಿರ್ತಕ್ಕಂಥದ್ದು ಸರ್, ಇಡೀ ಡಿಬೇಟ್ ಹದಿನೆಂಟು, ಇಡೀ ಡಿಬೇಟ್ ಹದಿನೆಂಟು, ನಡೆಯಲ್ಲ. 30 ಸೆಕೆಂಡ್, 30 ಸೆಕೆಂಡ್. evidence ತೋರಿಸ್ಬೇಕು. Evidence. Okay, ಅವ್ರು 30 ದಯವಿಟ್ಟು ಸೆಕೆಂಡ್. ಬಾಯಿ ಮಾತಲ್ಲಿ ಮಾತಾಡ್ಬಾರ್ದು. Evidence ತೋರಿಸಿ. 22ಕ್ಕೆ ಇದು ಮುಗಿದೋಗುತ್ತೆ, ಕನ್ಸ್ಟ್ರಕ್ಷನ್ ಮುಗಿಯುತ್ತೆ. 22ಕ್ಕೆ ಹನುಮ ಧ್ವಜದ ಜಾಗದಲ್ಲಿ ಹನುಮ ಧ್ವಜ ಹಾರಿಸ್ತಾರೆ. ನೋಡಿ ಇವ್ರೆ, 26ಕ್ಕೆ ಹಳ್ಳಿಯವರ ಎಷ್ಟು ಸಂವೇದನಶೀಲರು ಅಂದ್ರೆ ಅವರೇ ಹೇಳಿಸ್ತಾರೆ ರಾಷ್ಟ್ರಧ್ವಜ ಹಾರಿಸೋದಕ್ಕೆ ಹನುಮ ಧ್ವಜವನ್ನು ಇಳಿಸಿ ರಾಷ್ಟ್ರಧ್ವಜ ಹಾರಿಸ್ತಾರೆ. ಮುಗಿದ ಮೇಲೆ ಏನಕ್ಕೆ ಪರ್ಮಿಷನ್ ಸಿಕ್ಕಿದ್ದು ಮತ್ತೆ ರಾಷ್ಟ್ರಧ್ವಜ ಹಾರಿಸ್ತಾರೆ ಸ್ವಾಮಿ? ಅದು ತಲತಲಾಂತರದಿಂದ ದೀವಿಟಿಗೆ ಇದ್ದಂತಹ ಜಾಗ. ಪರ್ಮಿಷನ್ ಕೂಡ ಆಮೇಲೆ 27ಕ್ಕೆ ಸಿಇಒ ಬರ್ತಾರೆ. ಸಿಇಒ ಬಂದ್ಮೇಲೆ ಕಡತಗಳು ನಾಪತ್ತೆ ಆಗುತ್ತೆ. ಆಗ ಸೃಷ್ಟಿಯಾಗಿರ್ತಕ್ಕಂಥ ಲೆಟರ್ ನವೆಂಬರ್ 18 ಆ ಸೃಷ್ಟಿಯಾಗಿರ್ತಕ್ಕಂಥ ಲೆಟರ್ ಅಲ್ಲಿ ಯೋಗೇಶ್ವರ ಸಿಗ್ನೇಚರ್ ಇಲ್ಲ, ಗೌರಿಶಂಕರ್ ಟ್ರಸ್ಟ್ ಸಿಗ್ನೇಚರ್ ಇಲ್ಲ, ಮ್ಯಾನುಫ್ಯಾಕ್ಚರ್ಡ್ ಇದು. ಆವತ್ತು ಸರ್ಕಾರ ಹೊಸದಾಗಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಆ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಗಳು. ಕೇಳಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.